ಕಡಿ ಸಮಾಧಾನ ಕೆಲಸ ಮಾಡ್ತಿದೆ ಎಲ್ಲ ಮಾಡ್ತೇನಮ್ಮ. ನಾ ಎಂಕ್ವೈರಿ ಮಾಡಿಸ್ತೀನಿ, ಚಿಂತೆ ಮಾಡಬೇಡ. ಹೇಳ್ದಿಲ್ಲಮ್ಮ, ಚಿಂತೆ ಮಾಡಬೇಡ ಅಂತ ಹೇಳ್ದಲ್ಲ. ನಾ ಏನ್ ಹೆಸರು? ಪ್ರಕಾಶ್ ಮಳಿಯವ್ರು ಏನು ಹಣ ಕುಂತಾರ ನೋಡಿ ಸರ್ ಉಪವಾಸ ಏನು ಅದ್ರ ಸಲುವಾಗಿ ಇದು ಏನಪ್ಪ ಅಂದ್ರೆ ಈಗ ಸದ್ಯಕ್ಕೆ ಈಗ ವರದಿ ಕೂಡ ಬಂದಿದೆ ಸರ್. ಅವು ಇದ್ರದ್ದು ತನಿಖೆ ವರದಿ ಕೂಡ ಬಂದೆ ಅವ್ರ ಕೈಯಲ್ಲಿದೆ. ಈಗ ಅದಕ್ಕೆ ನಿಮ್ದು ಅನಿಸಿಕೆ ಏನದ ಸರ್? ಈಗ ಇಲ್ಲ, ಅವ್ರಿಗೆ ಪ್ರಕಾಶ್ ಮಾಳಿಗೆಯವ್ರು ಏನು ಸತ್ಯಾಗ್ರಹ ಕುಂತಿದ್ರು, ಆ ಸ್ಥಾನಕ್ಕೆ ನಾನು ಹೋಗಿ ಅವರಿಗೆ ಮನವೊಲಿಕೆ ಮಾಡಿದ್ದೀನಿ. ಅವ್ರೇನು ಮನವಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನಾವು ಒಂದು ನಿರ್ಧಾರ ಮಾಡ್ತೀವಿ. ಒಂದು ದಿವಸ ಕಾಲಾವಕಾಶ ಕೊಟ್ರಿ, ನೀವು ಡಯಾಬಿಟಿಕ್ ಇದ್ರಿ, ಹೆಲ್ತ್ ಇಶ್ಯೂಸ್ ಆಗ್ತದ, ನೀವು ಸ್ಟ್ರೈಕ್ನಿಂದ ವಿಡ್ರಾ ಮಾಡಿರಿ, ಅದು ಕೂತ್ಕೊಂಡು ನಾವು ಪರಿಹಾರ ಮಾಡೋಣ, ನಿಮಗೂ ನ್ಯಾಯ ದೊರಕಿಸ್ತೀವಿ ಅಂತ ನಾನು ಅವ್ರಿಗೆ ಒಂದು ಹೇಳಿದ್ದೀನಿ. ಅವರು ಇವತ್ತು ಸಾಯಂಕಾಲ ತನಕ ವಿಚಾರ ಮಾಡಿ ನನಗೆ ಏನಾದ್ರು ಹೇಳ್ತೀನಿ ಅಂತಂದ್ರೆ ಮತ್ತೊಂದು ಸತಿ ಹೇಳಿ ಬೇಕಾದ್ರೆ ಅವ್ರಿಗೆ ಒಂದ್ 2 ದಿವಸದಲ್ಲಿ ಏನು ಬೇಕೋ ಅದು ಲಿಖಿತ ರೂಪನ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಅವ್ರಂದ್ರೆ ಸರ್ ಈಗ ನಮ್ಮ ಸಾಹೇಬ್ರ ಮೇಲೆ ಭರವಸೆ ಇದೆ, ಆದ್ರೆ ಈಗ ಲಿಖಿತ ರೂಪದಲ್ಲಿ ಈಗ ಇವಾಗ ಕೊಟ್ಬಿಟ್ರೆ ಇವಾಗ ಎದ್ ಬಿಡ್ತೀನಿ ಅಂತ ಮಾತಾಡ್ಬೇಕು ಸರ್. ಡಿಸ್ಕಸ್ ಮಾಡಿದ್ದೀನಿ, ನಂಗೆ ಸ್ವಲ್ಪ ಕಾಲಾವಕಾಶ ಬೇಕು ಮಾತಾಡಿ. ಇಲ್ಲ ಮತ್ತೆ ಅವ್ರ ಹೆಲ್ತ್ ಇಶ್ಯೂ ಏನಾಯ್ತು? ಇಲ್ಲ ಉಪವಾಸ ಮಾಡ್ತಾರೆ. ಈಗ 2ನೇ ದಿವಸ. ಹೌದು, ಬೇರೆ ಅವರಿಗೆ ಬೇರೆ ಡಯಾಬಿಟಿಕ್ ಪೇಷಂಟ್, ಟಿಬಿ ಪೇಷಂಟ್ ಸಹ ಇದ್ದಾರೆ. ಅವ್ರದ್ದು ಏನಂದ್ರೆ ದಿನೇ ಇವಾಗ ಪ್ರತಿ ಒಂದು ತಾಸಿಗೆ ಇಲ್ಲ ಅವ್ರ ಹೆಲ್ತ್ ಬಗ್ಗೆ ತುಂಬಾ ಇಲ್ಲ ಕಾಳಜಿ ಇದೆ. ನಮ್ದು ಟೀಮಿಗೆ ಅಲ್ಲಿ ಕಳಿಸಿ ಅವ್ರದೆಲ್ಲ BP ಶುಗರ್ ಎಲ್ಲ ಟೆಸ್ಟ್ ಮಾಡಿಸಿದ್ದೀನಿ. ಮತ್ತು ನಮ್ಮಂತ ಇರೋಂಥ ಡಾಕ್ಟರ್ಸಿಗೆ ನಾನು ಹೋಗಿ ಮಾನಿಟರ್ ಮಾಡಂತ ಹೇಳಿದ್ದೀನಿ. ಮತ್ತೊಂದು ಸತಿ 1 ತಾಸಲ್ಲಿ ಅವ್ರ ಹತ್ರ ಹೋಗಿ ಅವ್ರಿಗೆ ಮನವೊಲಿಕೆ ಮಾಡಿ ಅವ್ರಿಗೆ ಸ್ಟ್ರೈಕ್ ಬಿಡುಗಡೆ ಬಿಡಿ ಅಂತ ಹೇಳಿ ಅವ್ರಿಗೆ ಮತ್ತೊಂದು ಸತಿ ರಿಕ್ವೆಸ್ಟ್ ಮಾಡಿ ಅದು ಏನದ ನಾವು ಕೂತ್ಕೊಂಡು ಬಗೆಹರಿಸೋಣ. ಹೆಲ್ತ್ ಖರಾಬ್ ಮಾಡ್ಕೊಂಡು ಕೆಲಸ ಮಾಡೋದ್ರಾಗ ಏನು ಇದು ಇಲ್ಲ. ಅವರು ನಮ್ಮ ಸಿಬ್ಬಂದಿನೇ, ಮತ್ತು ಇಲ್ಲಿರೋಂಥ ಇವರು ಗೊತ್ತು ನಮ್ಮ ಸಿಬ್ಬಂದಿನೇ. ಏನೇ ಆದ್ರೂ ನಮ್ಮ ಸಂಸ್ಥೆ ವಿಷಯ ಇದೆ, ನಾವು ಹೊರಗಡೆ ಹೋಗಿ ಮಾಡೋಕ್ಕಿಂತ ಸಂಸ್ಥೆಯಲ್ಲೇ ಕುಂತು ಸ್ವಲ್ಪ ಹಿರಿಯರ ಮುಖಾಂತರ ಕುಂತ್ಕೊಂಡು ಮಾಡೋಣ ಅಂತ ಅವ್ರಿಗೆ ಮತ್ತೊಂದು ಸತಿ ರಿಕ್ವೆಸ್ಟ್ ಮಾಡಿ. ಅದೇ ಒಂದು 10 ನಿಮಿಷ ಕೆಳಗಡೆ ಸರ್, ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾಜಿಕ ಪರಿವರ್ತನಾ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಸಂಸ್ಥಾಪಕರಾದ ಅಮೃತರಾವ್ ಮೂಳ್ಕೆರೆ ಇವಾಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಮನವಿ ಸಹ ಮಾಡಿದ್ದಾರೆ ತಮಗೆ. ಹೌದು ಮಾಡಿದ್ದಾರೆ, ಅಮೃತರಾವ್ ಅವರು ಫೋನ್ ಮಾಡಿದ್ರು, ಅಮೃತರಾವ್ ಸರ್ ಅವರು. ಅದಕ್ಕೆ ನಾ ಸ್ಪಂದನೆ ಮಾಡಿ ನಾ ಮಾಡ್ಕೊಡ್ತೀನಿ ಅಂತ ಹೇಳಿ. ಈಗ ಅವ್ರು ಲಿಖಿತ ರೂಪದಲ್ಲಿ ಕೊಟ್ಟರೆ ಸರ್ ಎದ್ದು ಬಿಡ್ತೀವಿ ಮಾತಾಡೋದು. ಈಗ ತಮ್ಮದು ಅನಿಸಿಕೆ ಏನೋ? ಈಗ ಇಲ್ಲ, ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಒಂದು ಸೂಕ್ತ ಕ್ರಮ ತಗೋತೀನಿ. ಇದ್ರಿಗೂ ಅನ್ಯಾಯ ಆಗ್ಬೋದು ಅವ್ರಿಗೂ. ತಮ್ಮ ಇದ್ರ ಮೇಲೆ ನಿರ್ಧಾರ ಮೇಲೆ ನಿಂತ ಸರ್ ಈಗ ಅವರು. ನನ್ನ ನಿರ್ಧಾರ ಅಂದ್ರೆ ಇಲ್ಲ, ನಾನು ಹೊಣೆ ಅಂತ ಇಲ್ಲ, ಇಬ್ಬರದ್ದು ನೋಡ್ಬೇಕಲ್ಲ ನಾನು. ಇಲ್ಲ, ಈಗ ವರದಿ ಕೂಡ ಬಂದಿಲ್ಲ ಸರ್, ವರದಿ ಕೂಡ ಬಂದಿದೆ. ಅದ್ರ ಬಗ್ಗೆ ಆದ್ಮೇಲೆ ಮತ್ತೆ ನೀವು ಇನ್ನ ತನಿಖೆ ಮಾಡ್ತೀರಿ? ಇಲ್ಲ, ತನಿಖೆ ಮಾಡೋದೇನು, ನಾವು ನಿರ್ಧಾರ ತಗೊಂಡು ಇವತ್ತು ಸಾಯಂಕಾಲವರೆಗೆ ನಾನು ಅದು ಸಾಲ್ವ್ ಮಾಡ್ತೀನಿ. ಸರ್, ಈಗ ಇನ್ನೊಂದು ವಿಷಯ, ಒಂದು ತಮ್ಮಿಂದೇ ಒಂದು ಆದೇಶ ಆಗಿತ್ತು, ಆ ಸ್ಥಾನಕ್ಕೆ ಅವ್ರು ಇರ್ತಕ್ಕಂಥ ಸೂಪರ್ವೈಸರ್ ಸ್ಥಾನಕ್ಕೆ ಮತ್ತೊಬ್ಬರನ್ನ ನೇಮಕ ಮಾಡಿ, ಅದು ತಾವು ನಿರ್ಧಾರ ತಗೊಂಡು ಬೇರೊಬ್ಬರಿಗೆ ಅಥವಾ ಏನು ಮಾಡಿಲ್ಲ. ಈಗ ಮಹಿಳಾಗೆ ನೇಮಕ ಮಾಡ್ಬೇಕಂತ ಮಹಿಳಾ ಆಯೋಗದಿಂದ ಬಂದಿದೆ. ಹಾ ಸರ್, ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಈಗ ಮಹಿಳಾ ಆಯೋಗದಿಂದ ಒಂದು ಬಂದಿದೆ ಸರ್ ಲೆಟರ್, ಆಲ್ರೆಡಿ ಮಹಿಳೆಯರಿಗೆ ನೇಮಕ ಮಾಡಬೇಕು. ತಾವು ಎಷ್ಟು ದಿವಸ ಯಾಕೆ ಮಹಿಳೆಯರು ಯಾರು ರೆಡಿ ಇಲ್ಲ ಅದಕ್ಕೆ ಆಗಕ್ಕೆ, ನರ್ಸಿಂಗ್ ಸ್ಟಾಫಿಗೆ ಮಾಡ್ಬೇಕಾಗ್ತದೆ, ಯಾರು ನಾವು ರೆಡಿ ಇಲ್ಲ ಅಂತ ಹೇಳಿದ್ರು. ಮತ್ತು ಅದ್ರಾಗೂ ಇನ್ನು 4-5 ಜನ ಸೀನಿಯರ್ಸ್ ಇದ್ರು, ಅವ್ರದ್ದು ಮೊನ್ನೆ ಅದು ಟ್ರಾನ್ಸ್ಫರ್ ಆಗ್ತು. ಅವರಿಗೆ ಕುಟುಂಬ ಕಲ್ಯಾಣದವ್ರು ಇರೋದರಿಂದ ಅವರಿಗೆ ಬೇರೆ ಕಡೆ ವರ್ಗಾವಣೆ ಆಯಿತು. ಹೀಗಾಗಿ ಮತ್ತೆ ಯಾರಿದ್ದಾರೆ ಸೀನಿಯರ್ ನೋಡಿ ಇದು ಮಾಡಬೇಕು, ಯಾರು ಸ್ವಲ್ಪ ಇದು ಆಗ್ತದೆ ಅಂತ ಮಾಡೋಕ್ಕೆ ರೆಡಿ ಇಲ್ಲ. ಅದನ್ನು ನಾವು ನೋಡ್ಕೊಂಡು ಯಾರಿಗಾದರೂ ಒಬ್ಬರು ಸೀನಿಯರ್ ಲೇಡಿಗೆ ಇದು ಮಾಡ್ತೀವಿ. ಇವ್ರಿಗೂ ನಾವು ಅದು ಬೇಡ, ಬೇರೆ ಪೋಸ್ಟ್ ಇದು ಮಾಡಿಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ.
ಅದು ಏನಿದೆ ಕೂತ್ಕೊಂಡು ಬಗೆಹರಿಸೋಣ ಅಂತ ಒಂದು ಅಂದ್ರೆ ಇವತ್ತು ಮುಗಿಸ್ಬಿಡ್ತೀವಿ ಸರ್ ಇವಾಗ. ಖಂಡಿತ. ಬೀದರ್ ವೈಜ್ಞಾನಿಕ ವಿಜ್ಞಾನ ಸಂಸ್ಥೆಗೆ ನಾನು ಮತ್ತು ರಹೀಂ ಖಾನ್ ಅವರು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ಕೊಟ್ಟಿದ್ದೇವೆ. ನಾನು ಉಸ್ತುವಾರಿ ಮಂತ್ರಿ ಆದಮೇಲೆ ಸುಮಾರು ಸಲ ಈ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೇನೆ. ಬೀದರ್ ಜಿಲ್ಲೆಯ ಬಡ ರೋಗಿಗಳಿಗೆ ಉತ್ತಮವಾದಂಥ ಗುಣಮಟ್ಟದ ಚಿಕಿತ್ಸೆ ಕೊಡಬೇಕು ಮತ್ತು ಇಲ್ಲಿ ಯಾರಿಗೂ ಇವತ್ತು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥದ್ದು. ಅದ್ರ ಜೊತೆಯಲ್ಲಿ ಬ್ರಿಮ್ಸ್ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಅದು ಕಾಮಗಾರಿ ಮುಗಿದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರೂ ವೈದ್ಯರ ಕೊರತೆಯನ್ನು, ತಜ್ಞ ವೈದ್ಯರನ್ನು ಬೇಕಾಗಬೇಕಾಗಿತ್ತು, ಕಾರ್ಡಿಯಾಲಜಿಸ್ಟ್ ಬೇಕಾಗಬೇಕಾಗಿತ್ತು. ಆ ಕಾರ್ಡಿಯಾಲಜಿಸ್ಟ್ ನೇಮಕಾತಿ ಇನ್ನೂ ಆಗಿಲ್ಲ ಅನ್ನುವಂಥದ್ದು ಇವತ್ತು ಇದೆ. ಭಾಳ ಸಲ ಅವರಿಗೆ ನೇಮಕಾತಿ ಮಾಡಲಿಕ್ಕೆ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದರೂ ಯಾರೂ ಬರದೇ ಇದ್ದ ಕಾರಣ ಈಗ ಬೇರೆ ರೀತಿಯಲ್ಲಿ ನಿನ್ನ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಬೀದರ್ ಹೃದ್ರೋಗ ಘಟಕಕ್ಕೆ ಇವತ್ತು ಕಾರ್ಡಿಯಾಲಜಿಸ್ಟ್ ನೇಮಕಾತಿ ಮಾಡಿ, ಟೆಕ್ನಿಷಿಯನ್ಸ್ ನೇಮಕಾತಿ ಮಾಡಿ ಅದನ್ನು ತಕ್ಷಣವೇ ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು. ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿದ್ದೇನೆ. ಇತ್ತೀಚೆಗೆ ಇಲ್ಲಿ ವಿದ್ಯುತ್ ವ್ಯತ್ಯಯದಿಂದ ಇವತ್ತು ರೋಗಿಗಳಿಗೆ, ಮಕ್ಕಳಿಗೆ ತೊಂದರೆ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಮತ್ತು ಈಗಾಗಲೇ ಈ ವಿಷಯದ ಬಗ್ಗೆ ನಾನು ಜಿಲ್ಲಾಧಿಕಾರಿಯವರಿಗೆ ಸೂಚನೆ ಕೊಟ್ಟು ತನಿಖೆ ಮಾಡಿ ಒಂದು 48 ಗಂಟೆಗಳ ಒಳಗಾಗಿ, ಅಂದರೆ ಇವತ್ತು ಸಾಯಂಕಾಲದವರೆಗೆ ತನಿಖಾ ವರದಿ ಕೊಡಬೇಕು ಅಂತ ಹೇಳಿದ್ದೇನೆ, ಸೂಚನೆಯನ್ನು ಕೊಟ್ಟಿದ್ದೇನೆ. ತನಿಖಾ ವರದಿ ಬಂದ ಮೇಲೆ ಅದರ ಮೇಲೆ ಸೂಕ್ತವಾದಂಥ ಕ್ರಮ ನಾವು ತೆಗೆದುಕೊಳ್ತೇವೆ. ಮತ್ತು ಅದೇ ರೀತಿಯಲ್ಲಿ ಇವತ್ತು ನಾನು ಬಂದಂಥ ಸಂದರ್ಭದಲ್ಲಿ ಎಲ್ಲ ವಾರ್ಡ್ಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಇವತ್ತು ರೋಗಿಗಳ ಜೊತೆಯಲ್ಲಿ, ಪೋಷಕರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಗುಣಮಟ್ಟದ ಆಹಾರ ಕೊಡುವಂಥದ್ರ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಇವತ್ತು ನಮ್ಮ ವೈದ್ಯರು, ವೈದ್ಯಕೀಯ ಸಿಬ್ಬಂದಿಯವರು ಅವ್ರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಔಷಧಿ ಕೊಡ್ತಾ ಇದ್ದಾರೆ, ಅವೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ. ಇನ್ನೂ ಉತ್ತಮವಾದಂಥ ಗುಣಮಟ್ಟದ ಚಿಕಿತ್ಸೆ ಇದರಲ್ಲಿ ಸುಧಾರಣೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೀಗಾಗಿ ಮತ್ತೆ ಒಂದು ಸಭೆ ಮಾಡಿ ಇದರಲ್ಲಿ ಏನೇನೋ ನ್ಯೂನತೆಗಳಿದೆ, ಕೊರತೆ ಇದೆ, ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೇವೆ. ಸರ್ ಈ ಹಿಂದೆ ಸರ್ ಬ್ರಿಮ್ಸ್ ಕೆಳಗೆ अलग मैसेज जाता है.